ಅಂತೂ ಒಂದು ಪಾಳು ಬಿದ್ದಿರೋ ಮನೆ ಒಳಗಡೆ ಬಂದಿದ್ದೀನಿ ಸೆಕ್ಯೂರಿಟಿಗಳು ಕಣ್ ತಪ್ಪಿಸಿ. ಬಟ್ ಇಲ್ಲಿಂದ ಬಿದ್ದರೆ ಪ್ರಾಣ ಅಂತೂ ಹೋಗಲ್ಲ, ಕೈ ಕಾಲಂತೂ ಪಕ್ಕ ಮುರಿಯುತ್ತೆ. ಒಳಗಡೆ ಯಾರೂ ಇಲ್ಲ. ಹಾಗೆ ಒಳಗಡೆ ಇರೋ ಗೋಡೆಗಳೆಲ್ಲ ಕಾಂಪೌಂಡು ಲೈಕ್ ಇಟ್ಕೆಗಳೆಲ್ಲ ಬಿದ್ದೋಗಿದೆ ಗೋಡೆ ಎಲ್ಲ ಒಳಗಡೆ. ಆ್ಯಂಡ್ ಇದೇನು ಬಿದ್ದಿತ್ತು ಪಾಳು ಬಿದ್ದಿತ್ತು ಅಂತ ತೋರಿಸ್ತಿದೆ ಅವಾಗಿಂದ. ಗಾಯ್ಸ್ ಇದು ಬಂದ್ಬಿಟ್ಟು ಕೋರ್ಟ್ ಇದು. ಆಮೇಲೆ ಇಲ್ಲಿ ಯಾರ್ದೋ ಫೋಟೋ ಬೇರೆ ಹಾಕಿದ್ದಾರೆ. ಇವ್ರು ಯಾರು ಅಂತ ನನಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಂಡು ಕೊಡಿ. ಇದನ್ನು ಗುಜ್ರಿಗೆ ಹಾಕಿದ್ರೆ ಗುಜ್ರಿನೂ ತಾಳಲ್ವೇನೋ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಸಮಯ ಆಗಿದೆ 9:03. ನಾವು ಬ್ಯಾಂಗ್ಳೂರಿಂದ ಹೊರಟಿ ಕೂರ್ಗ್ ರೀಚ್ ಆಗಿದ್ದೀವಿ. ಕಸ್ಟಮರ್ನ ಆಗಲೇ ಹೋಮ್ ಸ್ಟೇಗೆ ಬಿಟ್ಟಾಯಿತು. ಸೊ ಈಗ ಅದಕ್ಕೆ ನಾನು ಇವಾಗಿನ್ನೂ ಜಸ್ಟ್ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಚೆ ಬಂದಿದ್ದೀನಿ. ಈಗ 9:30 ಹಂಗೆ ಕಸ್ಟಮರ್ ಬರ್ತಾರೆ. ಅವ್ರನ್ನ ಕರ್ಕೊಂಡು ಮಡಿಕೇರಿ ಸೈಡ್ ಸೀನ್ಸು, ವಾಟರ್ ಫಾಲ್ಸು ಇದೆಲ್ಲ ಕವರ್ ಮಾಡ್ಕೋಬೇಕಾಗುತ್ತೆ ಇವತ್ತು. ಆ್ಯಂಡ್ ನಾನು ರಿಟರ್ನ್ ಹೋಗೋದು ಬಂದ್ಬಿಟ್ಟು ನಾಳೆ ಬ್ಯಾಂಗ್ಳೂರಿಗೆ ನಾಳೆ ರಿಟರ್ನ್ ಆಗ್ತೀವಿ. ಇಲ್ಲಿಂದ ಹೊರಡ್ತೀವಿ. ಸೊ ಇವತ್ತು ಒಂದೇ ದಿವಸ ಇರೋದು. ನಾಳೆ ಅಂದರೆ ಬ್ಯಾಂಗ್ಳೂರಿಗೆ ಹೊರಡ್ಬೇಕಾದ್ರೆ ಆನ್ ದ ವೇ ಏನು ಸೀನ್ಸ್ ಇದೆ ಅದನ್ನು ತೋರಿಸ್ಕೊಂಡು ಹೋಗ್ಬೋದು. ಬಟ್ ಎಕ್ಸಾಕ್ಟ್ ಮಡಿಕೇರಿ ಸೈಡ್ ಸೀನ್ಸ್ ಏನಿದೆ ಅದು ಇವತ್ತು ಒಂದು ದಿವಸದಲ್ಲಿ ಕವರ್ ಆಗಬೇಕು. ಸೊ ಇವತ್ತು ಪೂರ್ತಿ ಕವರ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದೀನಿ ಕಸ್ಟಮರ್ಸ್ಗೆ. ಪ್ಲೇಸಸ್ ಬಂದ್ಬಿಟ್ಟು ಒಂದು 6-7 ಪ್ಲೇಸಸ್ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ. ಅದನ್ನೆಲ್ಲ ಕವರ್ ಮಾಡ್ಕೊಂಡು ಕೊಡ್ಬೇಕು ಇವತ್ತು ಕಸ್ಟಮರ್ಸ್ಗೆ. ಸೊ ಇನ್ನೂ ಟಿಫನ್ ಬೇರೆ ಮಾಡಿಲ್ಲ, ಹೊಟ್ಟೆ ಹಸಿತಾ ಇದೆ. ಇಲ್ಲಿ ಹತ್ರದಲ್ಲೆಲ್ಲ ಹೋಟೆಲ್ ಬೇರೆ ಸಿಗಲ್ಲ ಗುರು. ಹೋಮ್ ಸ್ಟೇ ತಗೊಂಡೋಗಿ ಯಾವುದೋ ಊರು ಒಳಗಡೆ ಜಾಗದಲ್ಲಿ ಇಟ್ಬಿಟ್ಟಿದ್ದಾರೆ. ಹೋಟೆಲ್ ಅಂತೂ ಸಿಗಲ್ಲ. ಏನಾದರೂ ಚಿಕ್ಕ ಪುಟ್ಟ ಅಂಗಡಿ ಬೇಕು ಅಂತಂದ್ರೂ ಇದಕ್ಕೆ ಹೋಗ್ಬೇಕಾಗುತ್ತೆ. ಇಲ್ಲಿಂದ 2.5 ಕಿಲೋಮೀಟ್ರ್ ದೂರ ಒಂದು ಟೌನ್ ಇದೆ. ಸೊ ಆ ಟೌನ್ಗೆ ಹೋಗ್ಬೇಕಾಗುತ್ತೆ. ಆ್ಯಂಡ್ ನಾನು ಬಂದ್ಬಿಟ್ಟು ಮನೆಯಿಂದ ಬರ್ತಾ ಟವೆಲ್ ಬೇರೆ ತಂದಿರಲಿಲ್ಲ. ಅದೊಂದು ಮರ್ತ್ಕೊಂಡ್ಬಿಟ್ಟಿದ್ದಾರೆ. ಬಟ್ಟೆಗಳೆಲ್ಲ ತಂದಿದ್ದೆ, ಬಟ್ ಟವೆಲ್ ತಂದಿರಲಿಲ್ಲ. ಸೊ ಟವೆಲ್ ತಗೊಳ್ಳೋಣ ಅಂತ ಅವಾಗಲೇ ಹೋಗಿದೆ. 2.5 ಕಿಲೋಮೀಟ್ರ್ ಇದೆ ಇಲ್ಲಿಂದ ಟೌನ್ ಬಂದು. ಸೊ ಅದಕ್ಕೇ ಇಲ್ಲಿ ಊಟ ತಿಂಡಿ ಎಲ್ಲ ಅಲ್ಲಿಗೆ ರೀಚ್ ಆದಮೇಲೆ ಮಾಡ್ಕೋಬೇಕಾಗುತ್ತೆ. ನಾನು ಟಿಫನ್ ಅಂತೂ ಮಾಡೋಕ್ಕಾಗಲ್ಲ. ಈಗ ಇನ್ನೇನು ಟೈಮ್ ಬೇರೆ ಆಯ್ತು, ಇನ್ನೊಂದು ಅರ್ಧ ಗಂಟೆ ಇದೆ. ವೆದರ್ ಅಂತೂ ತುಂಬ ಚೆನ್ನಾಗಿದೆ ಗುರು. ಬೆಂಗಳೂರಷ್ಟು ಬಿಸಿ ಇಲ್ಲ, ವೆದರ್ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಒಂದು ಸ್ವಲ್ಪ ಬಿಸಿ ಅಂತ ಅನಿಸುತ್ತೆ ಇಲ್ಲಿ ಕೂರ್ಗಲ್ಲೂ ಸಮೇತ. ಯಾಕೆ ಟೆಂಪ್ರೇಚರು ಲಾಸ್ಟ್ ಇಯರ್ ಥರ ಇಲ್ಲ. ಲಾಸ್ಟ್ ಇಯರ್ ಸಮ್ಮರಲ್ಲಿ ಏನಿತ್ತು ಆ ಥರ ಇಲ್ಲ, ಸ್ವಲ್ಪ ಜಾಸ್ತಿ ಇದೆ ಟೆಂಪ್ರೇಚರ್ ಇಲ್ಲಿ. ಅದಕ್ಕೆ ಕೂಲ್ ಇದೆ. ಬಟ್ ನೈಟ್ ಟೈಮ್ಸ್ ಮಾತ್ರ, ಮಾರ್ನಿಂಗ್ ಎಲ್ಲ ನಾರ್ಮಲ್ ಯೂಶ್ವಲ್ ಬಿಸಿಲು ಇದೆ. ಓಕೆ, ಇಲ್ಲಿ ಸರ್ವೈವ್ ಆಗ್ಬೋದು. ಬೆಂಗಳೂರು ಅಷ್ಟು ಕಷ್ಟ ಇಲ್ಲ. ಬೆಂಗಳೂರು ಥರ ಸಿಕ್ಕಾಪಟ್ಟೆ ಬಿಸಿ ಅನ್ನೋ ಥರ ಇಲ್ಲ. ಆಮೇಲೆ ವೆದರ್ ಅಂತ ಬಂದಾಗ ತಮಿಳ್ನಾಡು ಮತ್ತು ಆಂಧ್ರ ಎಷ್ಟು ಜಾಸ್ತಿ ಬಿಸಿಲು ಫೀಲ್ ಆಗುತ್ತೆ. ಸೊ ನಾನು ತಮಿಳ್ನಾಡಿಗೂ ಹೋಗಿದ್ದೀನಿ ಸಮ್ಮರಲ್ಲಿ, ಆಂಧ್ರಾಗೂ ಹೋಗಿದ್ದೀನಿ. ತುಂಬ ಜಾಸ್ತಿ ಫೀಲ್ ಆಗುತ್ತೆ ಸೆಕೆಯಲ್ಲಿ. ಅದಕ್ಕೇ. ಬಟ್ ಇಲ್ಲಿ ಓಕೆ, ಇಲ್ಲಿ ಅಷ್ಟೊಂದೇನು ಹಬೆ ಫೀಲ್ ಆಗಲ್ಲ, ಬಿಸಿಲು ಫೀಲ್ ಆಗಲ್ಲ. ಒಂದು ರೇಂಜಿಗಿದೆ, 26 or 27 ಅರೌಂಡ್ ಆ ಥರ ಇದೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಇಯರ್ ಎಲ್ಲ 22, 23 ಈ ಥರ ಇತ್ತು. ಈಗ ಒಂದು 4-5% ಜಾಸ್ತಿ ಆಗಿದೆ ಅಷ್ಟೇ. ಓಕೆ, ಸರ್ವೈವ್ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಈಗ ಹೋಯ್ತಾ ಕಸ್ಟಮರ್ನ ಫಸ್ಟು ಬಂದ್ಬಿಟ್ಟು ಇಲ್ಲಿಂದ ಹೊರಡ್ತಾ ಫಸ್ಟ್ ಅಬ್ಬೆ ಫಾಲ್ಸಿಗೆ ಕರ್ಕೊಂಡು ಹೋಗ್ತೀನಿ. ಅಬ್ಬೆ ಫಾಲ್ಸಿಗೆ ಹೋಗಿ ಅವ್ರನ್ನ ಬಿಟ್ಟಾದ್ಮೇಲೆ ಅಲ್ಲಿ ಟಿಫನ್ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಕಾಶಿಯಲ್ಲಿ ನೋಡ್ತಾ ಇದ್ದೀರಾ, ನಾವು ಬಂದಿರ್ತಕ್ಕಂಥ ಹೋಮ್ ಸ್ಟೇ ಇದೇನೆ. ಸೊ ಕಸ್ಟಮರ್ ಬುಕ್ ಮಾಡಿರ್ತಕ್ಕಂಥ ಹೋಮ್ ಸ್ಟೇ ಇದು. ಹಿಂದೆ ನೋಡ್ತಾ ಇರೋದು ಹೋಮ್ ಸ್ಟೇ ಓನರ್ ಏನಿದ್ದಾರೆ ಅವ್ರ ಕಾರು. ಆ್ಯಂಡ್ ನಮ್ಮ ಜಾಕಿ ಇಲ್ಲಿದೆ. ಸೊ ನಮ್ಮ ಜಾಕಿ ಆರಾಮಾಗಿ ನಿಂತಿದೆ. ಗಾಯ್ಸ್, ನಮ್ಮ ಕಸ್ಟಮರ್ ಅಂತೂ ದೊಡ್ಡ ಮೆಂಟ್ಲುಗಳ ಥರ ಆಡ್ತಾ ಇದ್ದಾರೆ.
ಯಾಕಪ್ಪ ಅಂತಂದರೆ ಸುತ್ತಮುತ್ತ ಮಡಿಕೇರಿ ಸರೌಂಡಿಂಗ್ ಯಾವುದ್ಯಾವ್ದಿದೆ ಆ ಪ್ಲೇಸ್ದೆಲ್ಲ ಒಂದು ಲೀಸ್ಟ್ ಕೊಡಿ ಅಂತ ಕೇಳಿದರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಎಲ್ಲೆಲ್ಲಿ ಹೋಗ್ಬೋದು ಅಂತಂದ್ಬಿಟ್ಟೆಲ್ಲ ಒಂದು ಲೀಸ್ಟ್ ಕೊಟ್ಟಿದ್ದೆ. ಫಸ್ಟ್ ಬಂದು ಅಬ್ಬೆ ಫಾಲ್ಸ್ ಹಾಕಿದ್ದೆ, ತಲಕಾವೇರಿ ಲಾಸ್ಟಿಂದ ಸೆಕೆಂಡಲ್ಲಿ ಹಾಕಿದ್ದೆ. ಇವಾಗ ನೋಡಿದ್ರೆ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದ್ದೆ, ಇದು ಅಬ್ಬೆ ಫಾಲ್ಸಿಗೆ ಬಿಡೋಣ, ಅಬ್ಬೆ ಫಾಲ್ಸಿಗೆ ಬಿಟ್ಟು ಔಟ್ಸೈಡ್ ಬಂದು ಟಿಫನ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವಾಗ ನೋಡಿದ್ರೆ ಅವರು ಡೈರೆಕ್ಟ್ ತಲಕಾವೇರಿ ಅಂತಂದ್ಬಿಟ್ಟು ತಲಕಾವೇರಿ ಕರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಟಿಫನಿಗೆ ಹೋಟ್ಲು ಸಿಗ್ತಾಯಿಲ್ಲ, ಏನಿಲ್ಲ. ಸುಮಾರು ಒಂದು 2-2.5 ಕಿಲೋಮೀಟ್ರ್ ದೂರ ಬಂದು ನಾಷ್ಟ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಇವರೇ ಪ್ಲ್ಯಾನ್ ಮಾಡ್ಕೋಬೇಕು, ಇಲ್ಲ ನಮಗೆ ಬಿಟ್ಬಿಡ್ಬೇಕು. ಸುತ್ತಮುತ್ತ ಯಾವುದೈತೆ ನಾವು ಫಸ್ಟು ಸೆಕೆಂಡ್ ಅಂತ ನೀಟಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಕೊಡ್ತೀವಿ. ಅದನ್ನು ಬಿಟ್ಬಿಟ್ಟು ಇವರು ನಮ್ಮ ಹತ್ರ ಒಂದು ಪ್ಲ್ಯಾನ್ ಹಾಕಿಸ್ಕೊಂಡು ನಾವು ಅದಕ್ಕೆ ಪ್ರಿಪೇರ್ ಆಗಿರ್ತೀವಿ. ಅದಾದಮೇಲೆ ಇವ್ರು ಬಂದು ಇಲ್ಲ ನನಗೆ ಅಲ್ಲಿ ಫಸ್ಟ್ ಹೋಗ್ಬೇಕು, ಇಲ್ಲಿಗೆ ಫಸ್ಟ್ ಹೋಗಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿ ಸುಮ್ಮನೆ ಅದೆಲ್ಲ ಟೆನ್ಷನ್ ಜಾಸ್ತಿ. ಈಗ ತಲಕಾವೇರಿಯಿಂದ ಮತ್ತೆ ಮಡಿಕೇರಿಗೆ ಹೋಗಬೇಕು. ಬಟ್ ಅದೇ ನಾವು ಕೂರ್ಗಿಂದ ಮಡಿಕೇರಿ ಹೋಗಿದ್ದಿದ್ರೆ, ಅಲ್ಲೇ ಕೂರ್ಗ್ ಅಂದರೆ ಅದೇ ಮಡಿಕೇರಿನೇ ಪಕ್ಕದಲ್ಲೇ ಹೋಗಿದ್ದಿದ್ರೆ ಅಲ್ಲಿ ಅಬ್ಬೆ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಲಕಾವೇರಿಗೆ ಬರ್ಬೋದಾಗಿತ್ತು. ಈಗ ತಲಕಾವೇರಿಗೆ ಬಂದು ಇಲ್ಲಿಂದ ಅಬ್ಬೆ ಫಾಲ್ಸ್ಗೆಲ್ಲ ಹೋಗಬೇಕು ಅಂದರೆ ಇದು ಕಂಪ್ಲೀಟ್ಲಿ ಉಲ್ಟಾ ಅನ್ನಿಸ್ಕೊಳ್ಳುತ್ತೆ. ಸೊ ಅದಕ್ಕೇ ಒಂದು ಅವ್ರು ಪ್ಲ್ಯಾನ್ ಮಾಡಬೇಕು, ಇಲ್ಲ ನಮಗೆ ಪ್ಲ್ಯಾನ್ ಮಾಡೋಕ್ಕೆ ಬಿಟ್ಬಿಡ್ಬೇಕು. ಈಗ ನೋಡಿ ನನಗೆ ಟಿಫನ್ಗೂ ತೊಂದರೆ, 2 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಜೊತೆಗೆ ನಾನು ಬಂದು ಹೆಚ್ಚು ಕಮ್ಮಿ ಅರ್ಧ ಗಂಟೆ ಮೇಲಾಯಿತು. ಟಿಫನ್ ಮಾಡ್ಕೊಂಡು ಇವಾಗ ವಾಪಸ್ ಹೋಗ್ತಾಯಿದ್ದೀನಿ. ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ. ಅವ್ರು ದೇವಸ್ಥಾನದಿಂದ ಐ ಥಿಂಕ್ ಆಚೆ ಬಂದಿರ್ತಾರೆ ಇಷ್ಟೊತ್ತಿಗೆ. ಈಗ ಬಂದ್ರೂ ಅವ್ರು ನನಗೆ ಫೋನ್ ಮಾಡೋಕ್ಕಾಗಲ್ಲ, ನೆಟ್ವರ್ಕ್ ಇಲ್ಲ ಇಲ್ಲಿ. ಸೊ ಅಲ್ಲೋಗಿ ಸುಮ್ಮನೆ ಕಾಯ್ಕೊಂಡು ನಿಂತಿರ್ತಾರೆ ಬಿಸಿಲಲ್ಲಿ. ಇದೆಲ್ಲ ಬೇಕಿತ್ತು ಅವ್ರಿಗೆ. ಸುಮ್ಮನೆ ಮುಂಚೆನೇ ನೀಟಾಗಿ ಹಿಂಗಲ್ಲಪ್ಪ ಹಿಂಗೆ ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಮುಗಿದೋಯ್ತಪ್ಪ. ಕಾನ್ವರ್ಸೇಷನ್ ಮಾಡಿಕೊಂಡು ಇದೆಲ್ಲ ಇದು ಅಂತಂದ್ಬಿಟ್ಟು ಡಿಸ್ಕಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ಮುಗೀತು. ಅದು ಬಿಟ್ಬಿಟ್ಟು ಅಲ್ಲೊಂದು ಅಂತ ತೋರಿಸ್ತಾ ಇರ್ತಾರೆ. ಈಗ ಹೋಗ್ತಾ ಇದ್ದೀನಿ ಅಂದವೆ. ಈಗ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಬಿಟ್ಟಿರೋರನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಎಲ್ಲಿಗೆ ಹೇಳ್ತಾರೆ ಅಂತ ನೋಡಬೇಕು. ನೋಡೋಣ. ಗುರು, ನಾವು ಬಂದಿದ್ದೀವಿ ಮಡಿಕೇರಿ ಫೋರ್ಟ್ಗೆ. ತಲಕಾವೇರಿಯಲ್ಲಿ ಪ್ಲೇಸಸ್ ಏನಿದೆ ಟೆಂಪಲ್ಸ್ ಅದನ್ನು ಕವರ್ ಮಾಡಿಕೊಂಡು ಅಲ್ಲಿಂದ ಭಾಗಮಂಡಲಕ್ಕೆ ಹೋಗಿ ಭಾಗಮಂಡಲದಲ್ಲಿ ಅಲ್ಲೊಂದು ದೇವಸ್ಥಾನ ಕವರ್ ಮಾಡಿಕೊಂಡು ಅಲ್ಲಿ ವಿಜುವಲ್ ತೊಗೊಳಕ್ಕಾಗಲಿಲ್ಲ, ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಕಸ್ಟಮರ್ ಹಿಂಗೆ ಹೋದ್ರೆ ಹಿಂಗೆ ಬಂದ್ಬಿಟ್ರಪ್ಪ. ಅದು ಎಲ್ಲಿಗೆ ಹೋದ್ರು, ಅದು ನಿಜ ದೇವಸ್ಥಾನ ಹೊರಗಡೆಗೆ ಹೋದ್ರು, ಇಲ್ಲ ಆಚೆ ಕಡೆಯಿಂದ ನೋಡ್ಕೊಂಡು ಹಂಗೆ ಬಂದ್ಬಿಟ್ರು, ಗೊತ್ತಿಲ್ಲ. ಸೊ ನನಗೆ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಸರಿ ಆಯಿತು ಹೋಗಲಿ ಅಂತ ಅಂದ್ಬಿಟ್ಟು ಈಗ ಅಲ್ಲಿಂದ ಇಲ್ಲಿ ಓಂಕಾರೇಶ್ವರ ಟೆಂಪಲ್ ಅಂತಿದೆ ಮಡಿಕೇರಿಲಿ. ಓಂಕಾರೇಶ್ವರ ಟೆಂಪಲಿಗೆ ಬಂದ್ವಿ. ಅದು ಕ್ಲೋಸ್ ಆಗಿದೆ. ನೆಕ್ಸ್ಟ್ ಓಪನ್ ಬಂದು 4 ಗಂಟೆಗೆ. ಸೊ ಅದಕ್ಕೇ ಕಸ್ಟಮರು ಇಲ್ಲ 4 ಗಂಟೆವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಜೊತೆಗೆ ಮತ್ತೆ ಬರೋದು ಬೇಡ, ಇಲ್ಲಿಗೆ ಬೇರೆ ಎಲ್ಲಾದರೂ ಹೋಗೋಣ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಕರ್ಕೊಬಂದಿದ್ದೀನಿ ಇವಾಗ ಮಡಿಕೇರಿ ಫೋರ್ಟ್ಗೆ. ಆ್ಯಂಡ್ ಇದು ಬಂದ್ಬಿಟ್ಟು ಔಟ್ಸೈಡಿಂದ ಕೋಟೆ. ಇದು ಒಳಗಡೆ ಒಂದು ಗೌರ್ಮೆಂಟ್ ಮ್ಯೂಸಿಯಮ್ ಇದೆ. ಮ್ಯೂಸಿಯಮ್ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ, ನಾನು ಹೋಗಿಲ್ಲ. ಸೊ ಅದಕ್ಕೆ ಈಗ ಫೋರ್ಟ್ ಹತ್ರ ಬಂದಿದ್ದೀನಿ. ಇಲ್ಲಿ ಕೋಟೆ ಒಳಗಡೆ ಒಂದು ದೊಡ್ಡ ಬಿಲ್ಡಿಂಗ್ಗಳು ಬೇರೆ ಇದೆ. ಸರಿ ಆಯಿತು ಅಂತಂದ್ಬಿಟ್ಟು ತುಂಬ ಹಳೆ ಕಾಲದ ಬಿಲ್ಡಿಂಗ್ಗಳು ಕೆಲವು ಇದೆ. ಅದಕ್ಕೇ ಈಗ ಕಸ್ಟಮರ್ನ ಬಿಟ್ಟು ಎಲ್ಲ ಒಳಗಡೆ ಹೋಗ್ತಾ ಇದ್ದಾರೆ, ಹೋಗಿರ್ತಾರೆ ಆಲ್ರೆಡಿ ಇಷ್ಟೊತ್ತಿಗಾಗಲೇ. ಸೊ ಅದಕ್ಕೆ ನಾನು ಹಾಗೆ ಸುತ್ತಾಡ್ಕೊಂಡು ಒಂದೆರಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫುಲ್ಲೆಲ್ಲ ಹಳೇ ಬಿಲ್ಡಿಂಗು, ಹಿಂದುಗಡೆ ಎಲ್ಲ ಪೂರ್ತಿ ಸುತ್ತಲೂ ಕೋಟೆಗಳು. ನೋಡೋಣ ಬಿಲ್ಡಿಂಗ್ ಯಾವುದಿದು, ಏನು ಬಿಲ್ಡಿಂಗು ಅಂತಂದ್ಬಿಟ್ಟು ನೋಡೋಣ. ಒಳಗಡೆ ಯಾರೂ ಇಲ್ಲ. ಹಾಗೆ ಒಳಗಡೆ ಇರೋ ಗೋಡೆಗಳೆಲ್ಲ ಕಾಂಪೌಂಡು ಲೈಕ್ ಇಟ್ಟಿಗೆಗಳೆಲ್ಲ ಬಿದ್ದೋಗಿದೆ ಗೋಡೆ ಎಲ್ಲ ಒಳಗಡೆ. ಗೈಸ್, ಹಾಗೆ ಈ ಫೋಟೋ ಒಳಗಡೆ ಕೆಲವು ಮನೆಗಳಿದೆ, ಒಂದು 3-4 ಮನೆಗಳಿದೆ. ನೋಡ್ತಾ ಇದ್ದೀರಾ ನೀವು ಬ್ಯಾಕಲ್ಲಿ ಎಲ್ಲ ಮನೆಗಳು ಪಾಳು ಬಿದ್ದೋಗೋಗಿದೆ. ಆ್ಯಂಡ್ ಇಲ್ಲಿ ಯಾವುದೋ ಒಂದು ಆ್ಯಂಟೆನ ಥರ ಬೇರೆ ಇದೆ. ಏನು ಆ್ಯಂಟೆನ ಅಂತ ಗೊತ್ತಿಲ್ಲ, ಟಿ ವಿ ಡಿಶ್ ಆ್ಯಂಟೆನ ಥರ ಇದೆ. ಬಟ್ ಅದು ಟಿ ವಿ ಡಿಶ್ದಂತೂ ಅಲ್ಲ ಅದು, ಯಾಕಂದರೆ ಟಿ ವಿ ಡಿಶ್ದು ಇಷ್ಟೊಂದು ದೊಡ್ಡದು ಬರೋಲ್ಲ. ಆಮೇಲೆ ಇಲ್ಲಿ ಫ್ಯಾಕ್ಟ್ರಿ ಶೆಡ್ಗಳೆಲ್ಲ ಇದೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಫ್ಯಾಕ್ಟ್ರಿ ಶೆಡ್ಗಳೆಲ್ಲ ಇದೆ. ಎಲ್ಲ ಫೋಟೋ ಒಳಗಡೆ ಇರೋದು.
ಏನು ಬಿಲ್ಡಿಂಗ್ ಅಂತಲೂ ಗೊತ್ತಿಲ್ಲ, ನೇಮ್ ಬೋರ್ಡ್ ಸಮೇತ ಇಲ್ಲ, ಇಲ್ಲೆಲ್ಲ ಪಾಳು ಬಿದ್ದೋಗಿದೆ. ಐ ಥಿಂಕ್ ಇಲ್ಲಿ ಯಾವುದೋ ಆಫೀಸ್ ಇತ್ತು ಅಂತ ಅನಿಸುತ್ತೆ. ಲೈಕ್ ಹಳೆ ಕಾಲದ್ದು ಟೈಪಿಂಗ್ ಪ್ರಿಂಟರ್ ಬರ್ತಿತ್ತು ಗೊತ್ತಾ, ಟೈಪಿಸ್ಟ್ ಮಿಷಿನ್ನು. ಸೊ ಟೈಪಿಸ್ಟ್ ಮಿಷಿನ್ ಇದೆ ಇಲ್ಲಿ, ಹಳೇ ಕಾಲದ್ದು. ಇಟ್ಟು ಹೋಗೋದಕ್ಕೆ ಜಾಗ ಇಲ್ಲ, ಆದರೂ ನೋಡೋಣ, ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಗಾಯಿಸಿದ ಹಳೇ ಕಾಲದ್ದು ಟೈಪಿಂಗ್ ಮಿಷಿನ್ನು. ಇವಾಗಿನ ಥರ ಕಂಪ್ಯೂಟರ್ ಸಿಸ್ಟಮು, ಲ್ಯಾಪ್ಟಾಪು, ಪ್ರಿಂಟರು ಆ ಥರ ಏನೂ ಇರಲಿಲ್ಲ. ಜಸ್ಟ್ ಇಲ್ಲೊಂದು ಹಾಳೆ ಹಾಕ್ಬಿಟ್ಟು ಟೈಪ್ ಮಾಡೋರು. ಇಲ್ಲಿಂದ ಪ್ರೆಸ್ ಆಗಿ ಇಲ್ಲಿ ಕ್ಲಿಕ್ ಆಗಿ ಟೈಪ್ ಆಗ್ತಿತ್ತು. ಚೆನ್ನಾಗಿದೆ, ಬಟ್ ವರ್ಕಿಂಗ್ ಕಂಡೀಷನಲ್ಲಿಲ್ಲ ಇದು. ಈ ಥರ ಜಾಗಗಳಿಗೆ ಬರೋಕ್ಕೆ ಬೇಜಾರು, ಯಾಕಂದರೆ ಪಾಳು ಬಿದ್ದುಬಿಟ್ಟಿರುತ್ತೆ, ಅಕ್ಕಪಕ್ಕ ಎಲ್ಲ ಗಿಡ ಬೆಳ್ಕೊಬಿಟ್ಟಿರುತ್ತೆ. ಜಸ್ಟ್ ಆ ಗಿಡದ ಪಕ್ಕದಲ್ಲಿ ಹೋದರೆ ಸಾಕು, ಅದರಲ್ಲಿರೋಂಥ ಮುಳ್ಳು ಚಿಕ್ಕ ಚಿಕ್ಕದ್ದು ಬಟನ್ ಟೈಪ್ ಮುಳ್ಸೆಲ್ಲ ಬಟ್ಟೆಗೆ ಅಂಟ್ಕೊಬಿಡುತ್ತೆ. ತೆಗಿಯೋದು ತುಂಬ ಕಷ್ಟ ಆಗುತ್ತಪ್ಪ. ಜೊತೆಗೆ ಇಲ್ಲೆಲ್ಲ ಯಾವುದೋ ಆಟೋನೆಲ್ಲ ತಗೊಂಡು ಗುಜ್ರಿಗೆ ಹಾಕ್ದಂಗೆ ಹಾಕಿಟ್ಟವ್ರೆ. ಲೈಕ್ ಜೀಪು ಪಾಳು ಬಿದ್ದೋಗಿದೆ, ಆಟೋನೂ ಫುಲ್ಲು ಜಾಕಮಾಗಿ ಹೋಗಿದೆ. ನೋಡ್ತಾ ಇದ್ದೀರಿ ಹಿಂದೆ ನೀವು, ಆಟೋ ಎಲ್ಲ ಫುಲ್ಲು ಜಾಕಮಾಗಿ ಹೋಗಿದೆ. ಆ್ಯಂಡ್ ಇಲ್ಲಿ ಯಾವುದೋ ಒಂದು ಜೀಪ್ ಇದೆ, ಏನು ಪೊಲೀಸ್ ಜೀಪ ಇದು ಗೊತ್ತಿಲ್ಲ. ಇಲ್ಲಲ್ಲಿ ಜೀಪ್ ಅಂತ ಫುಲ್ಲು ಇದು ಏನೇನೂ ಇಲ್ಲ ಇದರಲ್ಲಿ. ಇದನ್ನು ಗುಜ್ರಿಗೆ ಹಾಕಿದ್ರೆ ಗುಜ್ರಿನೂ ತಾಳಲ್ವೇನೋ, ಆ ಥರ ಆಗೋಗಿದೆ. ಫುಲ್ಲು ರೆಸ್ಟ್ ಹಿಡ್ದು ಗುಜ್ರಿ ಹಾಕಿದ್ರು ಗುಜ್ರಿನೂ ತಾಳಲ್ಲ ಅದನ್ನು. ಐ ಥಿಂಕ್ ಇದು ಯಾವುದೋ ಗೌರ್ಮೆಂಟ್ ಕಮರ್ಷಿಯಲ್ ಆಫೀಸ್ ಬಿಲ್ಡಿಂಗ್ ಅಂತ ಕಾಣುತ್ತಿದ್ದು. ಬಟ್ ಇವಾಗ ಪಾಳು ಬಿದ್ದೋಗೋಗಿದೆ. ಮೇ ಬಿ ಅದಕ್ಕೆ ಯೂಸ್ ಮಾಡ್ತಿದ್ರು ಈ ಕೋಟೆ ಒಳಗಡೆ ಅದನ್ನು ಕಟ್ಕೊಂಡು ಅಂತ ಅನಿಸುತ್ತೆ. ಕೋರ್ಟೆಲ್ಲ ಇದೆ ಅಂತ. ಒಂದು ಪಾಳು ಬಿದ್ದಿರೋ ಮನೆ ಒಳಗಡೆ ಬಂದಿದ್ದೀನಿ ಸೆಕ್ಯೂರಿಟಿಗಳು ಕಣ್ ತಪ್ಪಿಸಿ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ನೀವು, ಅಂಡರ್ ಕನ್ಸ್ಟ್ರಕ್ಷನ್ಸ್ಗೆ ಅಂದರೆ ಮನೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಇಲ್ಲಿದೆ. ಶೀಟ್ಗಳು ಹಾಕಿದ್ದಾರೆ, ಆಮೇಲೆ ಕಿಟಕಿಗಳೆಲ್ಲ ಹಳೇವಿದು ಕಿಟಕಿಗಳು, ಆಮೇಲೆ ಕಬ್ಬಿಣದ್ದು ಐರನ್ ರಾಡ್ಸು ಇದನ್ನೆಲ್ಲನೂ ಹಾಕಿದ್ದಾರೆ. ಆಮೇಲೆ ಹಿಂದುಗಡೆ ಬಂದರೆ ಹೆಂಚಿದೆ, ಹೆಂಚಿ ಮನೆಗಳಿಗೆ ಯೂಸ್ ಮಾಡ್ತಾರಲ್ಲ ಆ ಥರ ಹೆಂಚಿಂದಿದೆ ಹಿಂದುಗಡೆಯಿಂದ. ಬಟ್ ಮುಂದುಗಡೆಯಿಂದ ನಾರ್ಮಲ್ ಮನೆ ಥರ ಇದೆ. ಆಮೇಲೆ ಇಲ್ಲಿ ಯಾರ್ದೋ ಫೋಟೋ ಬೇರೆ ಹಾಕಿದ್ದಾರೆ. ಇವ್ರು ಯಾರು ಅಂತ ನನಗಂತೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಂಡು ಕೊಡಿ. ಹೊರಗಡೆ ಬಂದಿರೋದು ಪಾಪ ಸೆಕ್ಯೂರಿಟಿ ನೋಡಿಲ್ಲ, ಹೆಂಗೆ ಕಣ್ ತಪ್ಪಿಸ್ಕೊಂಡ್ಬಂದ್ಬಿಟ್ಟೆ. ನೀವು ಆಚೆ ಹೋಗ್ಬೇಕಾದ್ರೂ ನೋಡ್ದಿರ ಇದ್ರೆ ಸಾಕಪ್ಪ. ಗೈಸ್ ಇಲ್ಲಿ ಇನ್ನೊಂದು ವೈಟ್ ಬಿಲ್ಡಿಂಗ್ ಇದೆ ಒಳಗಡೆ, ಅದೇನು ಪಾಳು ಬಿದ್ದಿದೆ ಅದ್ರ ಒಳಗಡೆ. ಇದಕ್ಕೂ ಎಂಟ್ರಿ ಇಲ್ಲ, ಇದಕ್ಕೂ ಎಂಟ್ರಿ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದೇನು ಪಾಳು ಬಿದ್ದಿತ್ತು ಅಂತ ತೋರಿಸ್ತಿದೆ ಅವಾಗಿಂದ. ಗೈಸ್ ಇದು ಬಂದ್ಬಿಟ್ಟು ಕೋರ್ಟ್, ಇದು ಮಡಿಕೇರಿ ಕೋರ್ಟು. ನಾನು ಯಾವುದೋ ಬಿಲ್ಡಿಂಗು ಅಂತ ಅಂದ್ಕೊಬಿಟ್ಟಿದ್ದೀನಿ. ಇವಾಗ ನೋಡ್ತಾ ಸುತ್ತ ಹಾಕೊಂಡು ಹಿಂದುಗಡೆಯಿಂದ ಬಂದಾದಮೇಲೆ ಇಲ್ಲಿ ಡೋರ್ಸ್ ಕಾಣಿಸ್ತು. ಸೊ ಡೋರ್ ನೋಡಾದ್ಮೇಲೆ ಇಲ್ಲಿ ನೇಮ್ ಬೋರ್ಡ್ ಇದೆ, ನ್ಯಾಯಾಲಯಗಳ ಸಂಕೀರ್ಣ ಮಡಿಕೇರಿ ಅಂತ. ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗಿದೆ ಸೊ ಇದೊಂದು ಕೋರ್ಟ್ ಇದು ಅಂತ. ಫುಲ್ಲು ಪಾಳು ಬಿದ್ದೋಗೋಗಿದೆ. ಫುಲ್ಲು ಪಾಳು ಬಿದ್ದೋಗೋದಕ್ಕೆ ನಮಗೂ ಗೊತ್ತಾಗಿಲ್ಲ ಇದು ಕೋರ್ಟ್ ಅಂತ. ನಾವೀಗ ಹೋಗೋಣ ಕೋಟೆ ಮೇಲೆ ಹತ್ತೋದಕ್ಕೆ. ಕೋಟೆ ಮೇಲೆ ಹಾಕೊಂಡು ನಿಂತ್ಕೊಳ್ಳೋಣ, ನೋಡೋಣ. ಆ್ಯಂಡ್ ಇಲ್ಲಿ ಜಾಗ ಇಲ್ಲ ಆ್ಯಕ್ಚುಲಿ, ಅಲ್ಲಿ ನಾವೇನು ಕಾರ್ ಎಂಟ್ರಿ ತೊಗೊಂಡು ಹೊರಗಡೆ ಬಂದ್ವಿ. ಸೊ ಆ ಕಾರ್ ಎಂಟ್ರಿ ಏನಿದೆ ಗೇಟು, ಆ ಗೇಟ್ ಪಕ್ಕದಲ್ಲೇ ಹತ್ತೋದು ಜಾಗ ಇದೆ. ಇಂಡಿಯಾ ನೋಡ್ತಾ ಇದ್ದಾರೆ, ಅಲ್ಲಿ ಕಾಂಪೌಂಡ್ ಥರ ಇದೆಯಲ್ಲ, ಅದನ್ನ ಮೇಲೆ ಹತ್ತಕ್ಕಾಗ ಇಲ್ಲಿಂದ ಸ್ವಲ್ಪ ಜಾಸ್ತಿ ನೈಟ್ ಇದೆ. ಸೊ ಅದಕ್ಕೆ ಅಲ್ಲಿ ಎಂಟ್ರಿ ಗೇಟ್ ಹತ್ರ ಹೋಗ್ಬಿಟ್ಟು ಆ ಗೇಟಿಂದ ಹೊರಗಡೆ ಬರೋಣ ಈಗ. ಗಾಯ್ಸ್ ಇಲ್ಲಿ ಕೋಟೆ ಮೇಲೆ ಹತ್ತು ನಿಂತ್ಕೊಂಡ್ರೆ ಅರ್ಧ ಮಡಿಕೇರಿನೇ ಕಾಣಿಸುತ್ತೆ ಇಲ್ಲಿಂದ. ನೋಡ್ತಾ ಇದ್ದಾರೆ ನೀವು ಬ್ಯಾಕ್ಗ್ರೌಂಡಲ್ಲಿ, ಅರ್ಧ ಮಡಿಕೇರಿನೇ ಕಾಣಿಸುತ್ತೆ ಗಾಯ್ಸ್ ಇಲ್ಲಿಂದ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಬಟ್ ಹತ್ತಿ ಈ ಕಡೆ ಬಂದಾದಮೇಲೆ ಸ್ವಲ್ಪ ಹಂಗೆ ನೋಡಿದ್ರೂ ಪ್ರಪಾತ ಥರ ಇದೆ. ಬಟ್ ಅಷ್ಟೊಂದು ಆಳ ಇಲ್ಲ. ಬಟ್ ಇಲ್ಲಿಂದ ಬಿದ್ದರೆ ಪ್ರಾಣ ಅಂತೂ ಹೋಗಲ್ಲ, ಕೈ ಕಾಲಂತೂ ಪಕ್ಕ ಮುರಿಯುತ್ತೆ, ಅದಂತೂ ಮಿಸ್ ಇಲ್ಲ. ವ್ಯೂ ಏನೋ ಚೆನ್ನಾಗಿದೆ, ನೈಸ್. ಗಾಯ್ಸ್ ಕೊನೆಗೂ ಮಡಿಕೇರಿ ಫೋರ್ಟಿಂದ ಕಸ್ಟಮರ್ನ ಕರ್ಕೊಬಂದು ಅಬೆ ಫಾಲ್ಸ್ ತೋರಿಸಿ, ಅಬೆ ಫಾಲ್ಸಿಂದ ಇವಾಗ ರಾಜಾ ಸೀಟ್ ಗಾರ್ಡನ್ ಹತ್ರ ಬಿಟ್ಟಿದ್ದೀನಿ. ಇದೇನು ಇದು ನೋಡ್ತಾ ಇದ್ರೆ ಇದೇ ರಾಜಾ ಸೀಟ್ ಗಾರ್ಡನ್ನು. ನನ್ನ ಗಾಡಿ ಈ ಕಡೆ ಪಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ.
ಸೊ ಆ ದೇವಸ್ಥಾನ ಪಕ್ಕದಲ್ಲೇ ಗಾಡಿ ಪಾರ್ಕ್ ಮಾಡ್ಕೊಂಡಿದ್ದೀನಿ. ನಮ್ಮ ಜಾಕಿ ಅಲ್ಲೇ ನಿಂತಿದೆ. ಆ್ಯಂಡ್ ಇನ್ನೇನು ಬರ್ಬೋದು, ಆಗಲೇ 1/4 ಗಂಟೆ ಮೇಲಾಯಿತು. ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ನಮ್ಮ ಕಸ್ಟಮರ್ ಹೆಂಗೆ ಅಂದರೆ ಒಂಥರ ಸ್ವಲ್ಪ ಹಾಫ್ ಮೆಂಟೋಗಳು ಥರ, ಇಂಥ ಜಾಗಕ್ಕೆ ಹೋಗಬೇಕು ಅಂತಾರೆ, ಆಮೇಲೆ ಅದು ಬೇಡ ಇನ್ನೊಂದು ಅಂತ ಅವರು ನನಗೆ ಹೇಳ್ದೇ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ. ಹೇಳಿದರೆ ಏನಾದ್ರು ಒಂದು ಮಾಡ್ಬೋದು, ಹೇಳ್ದೇ ಪ್ಲ್ಯಾನ್ ಮಾಡ್ಕೊಬಿಡ್ತಾರೆ ಅವ್ರೇನೆ. ಎಲ್ಲಾರು ಆಟೋ ಡ್ರೈವರ್ ಅಣ್ಣ ಪಾಪ RCB ಫಾರ್ ಅಂತ ಸ್ಟಿಕ್ಕರ್ ಬೇರೆ ಹಾಕ್ಸ್ಕೊಟ್ಟವ್ರು ಮಡಿಕೇರಿಲಿ. ಸೊ ಹಂಗೆ ಹೇಳ್ದೇ ಪ್ಲ್ಯಾನ್ ಮಾಡ್ಕೊಬಿಡ್ತಾರೆ ಅವರು. ಸೊ ಅದಕ್ಕೇ ಈಗ ನಾನು ಇನ್ನೇನು ಬರ್ಬೋದು ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಇಲ್ಲೇ ಒಂದು ಅಂಗಡಿ ಹತ್ರ ಬಂದಿದ್ದೀನಿ. ಟೀ ಕಾಫಿ ಕುಡಿಯೋಣ ಅಂತ ಕೇಳಿ ನೋಡೋಣ ಇದೆಯಾ ಏನು ಟೀ ಕಾಫಿ ಅಂತ. ಗುರು ಕೊನೆಗೂ ಕಾಫಿ ಕುಡ್ದಾಯ್ತು. ಜನರ ಕಡೆ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ತಪ್ಪೇ ಆಗ್ಬಿಟ್ಟೈತೆ ಗುರು. ಈಗ ಕ್ಯಾಮ್ರಾ ಆನ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಾಕು, ಕಳ್ಳ ನೋಡ್ದಾಗ ನೋಡ್ತಿರ್ತಾರೆ. ನಾನು ಜಸ್ಟ್ ಕಾಫಿ ಕುಡ್ಕೊಂಡು ಕೂತಿದ್ದಕ್ಕೇನೆ ಒಂಥರ ನೋಡ್ತಾ ಇದ್ರು ಹೋಗೋಬರೋರೆಲ್ಲ. ಈಗ ನೀವೇನು ನೋಡಿದ್ರಿ ವ್ಯೂವು, ಆ ವ್ಯೂನ ನೋಡೋಕ್ಕೆ ರಾಜಾ ಸೀಟ್ ಗಾರ್ಡನ್ ಒಳಗಡೆಯಿಂದ ಟಿಕೆಟಿಗೆ ಕಾಸು ಕೊಟ್ಟು ಒಳಗಡೆ ಎಂಟ್ರಿ ತೊಗೊಂಡು ಅಲ್ಲೋಗಿ ನೋಡ್ತಾರೆ. ಬಟ್ ನನಗೆ ಈ ವ್ಯೂ ಹೆಂಗೆ ಸಿಕ್ತು ನೋಡೋದಕ್ಕೆ ಅಂತಂದ್ರೆ, ರಾಜಾ ಸೀಟ್ ಗಾರ್ಡನ್ ಪಕ್ಕದಲ್ಲೇ ಒಂದು ರೋಡ್ ಇದೆ. ಸೊ ಆ ರೋಡಲ್ಲಿ ಪಾರ್ಕಿಂಗ್ ಮಾಡಿದ್ದೆ ನನ್ನ ಗಾಡಿನ, ಆ ರೋಡಲ್ಲಿ ಪಾರ್ಕ್ ಮಾಡಿದ್ದೆ ದೇವಸ್ಥಾನದ ಪಕ್ಕದಲ್ಲಿ. ಆ್ಯಕ್ಚುಲಿ ಇದು ಪಾರ್ಕಿಂಗ್ ಏರಿಯಾ ಅಲ್ಲ, ಪಾರ್ಕಿಂಗ್ ಏರಿಯಾ ಬೇರೆ ಕಡೆ ಇದೆ. ನಾನು ಸುಮ್ಮನೆ ಅಲ್ಲೆಲ್ಲ ಪೊಲೀಸರೆಲ್ಲ ಇದ್ದರು, ನಾನು ಬೇರೆ ಯೂನಿಫಾರ್ಮ್ ಹಾಕಿರಲಿಲ್ಲ. ನಾರ್ಮಲಾಗಿ ನಾನು ಸ್ಟೇಷನ್ ಬಂದು ಯೂನಿಫಾರ್ಮ್ ಹಾಕಲ್ಲ, ಅದಕ್ಕೇ ಸರಿ ಆಯಿತು ಅಂತಂದ್ಬಿಟ್ಟು ನಾನು ಈ ಕಡೆ ಹಾಕ್ಕೊಂಡಿದ್ದೆ. ಸುಮ್ಮನೆ ಅಲ್ಲೆಲ್ಲ ಹೋಗಿ ಅವ್ರ ಹತ್ರ ಎಲ್ಲ ಫೈನ್ ಕಟ್ಟೋದು ಯಾವನೋ ಅಂತಂದ್ಬಿಟ್ಟು. ಸೊ ನಾನು ಅದಕ್ಕೇ ಈ ಕಡೆ ಬಂದು ಪಾರ್ಕ್ ಮಾಡಿದ್ದೆ. ಈ ರೋಡಲ್ಲಿ ಫುಲ್ ಡೆಡ್ ಎಂಡ್ ಹೋದರೆ ನಮಗೆ ಸೇಮ್ ವ್ಯೂ ಕಾಣುತ್ತೆ. ಏನಂದರೆ 1-2 ಮರ ಅಡ್ಡ ಇದೆ, ಅದು ಬಿಟ್ಟರೆ ವ್ಯೂ ಸೇಮ್ ಇರುತ್ತೆ. ಈ ರಾಜಾ ಸೀಟ್ ಗಾರ್ಡನಲ್ಲಿ ಏನು ವ್ಯೂ ಸಿಗುತ್ತೆ ಅದೇ ವ್ಯೂ ಅಲ್ಲಿ ನನಗೆ ಫ್ರೀಯಾಗಿ ಸಿಕ್ತು. ಆ್ಯಂಡ್ ಇಲ್ಲಿ ಟಿಕೆಟ್ ತೊಗೊಂಡು ಹೊರಗಡೆಗೆ ಹೋಗಬೇಕು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಏನಂದರೆ ರಾಜಾ ಸೀಟ್ ಗಾರ್ಡನ್ ಒಳಗಡೆ ಹೋದರೆ ಆ್ಯಕ್ಟಿವಿಟೀಸ್ ಇದೆ, ಆಮೇಲೆ ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡು ಬರ್ಬೋದು. ಬಟ್ ನಾವಿಲ್ಲಿ ಬಂದ್ಬಿಟ್ಟು ಇಲ್ಲಿ ಆ್ಯಕ್ಟಿವಿಟೀಸ್ ಏನೂ ಮಾಡೋಕ್ಕಾಗಲ್ಲ, ಜಸ್ಟ್ ವ್ಯೂ ಒಂದು ನೋಡ್ಕೋಬೋದು. ಆಮೇಲೆ ಇನ್ನೊಂದು ರಾಜಾ ಸೀಟ್ ಗಾರ್ಡನ್ ಒಳಗಡೆ ಬರೀ ಟಿಕೆಟ್ ಕೊಡೋದು ಬಂದ್ಬಿಟ್ಟು ಬರೀ ಎಂಟ್ರಿಗೆ ಮತ್ತು ವ್ಯೂನ ನೋಡೋದಕ್ಕೆ ಮಾತ್ರ. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಜಿಪ್ಲೈನಿಂಗ್ ಇದೆ, ಆಮೇಲೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದೆ, ಅದಕ್ಕೆಲ್ಲ ಸಪ್ರೇಟಾಗಿ ಟಿಕೆಟ್ ತೊಗೋಬೇಕಾಗುತ್ತೆ ನಾವು. ಸೊ ಅಲ್ಲಿ ಎಂಟ್ರಿ ಟಿಕೆಟ್ ಹೆಂಗೆ ಕೊಡ್ತಾರೆ, ಅದು ಬರೀ ವಿಜುವಲ್ಲು ವ್ಯೂ ನೋಡೋದಕ್ಕೆ ಮಾತ್ರ, ವ್ಯೂ ಪಾಯಿಂಟಿಗೆ ಮಾತ್ರ ಟಿಕೆಟ್ ಕೊಡೋದು. ಸೊ ಆ ವ್ಯೂನ ನಾವಿಲ್ಲಿ ಫ್ರೀಯಾಗಿ ನೋಡ್ಕೊಬಂದಿದ್ದೀವಿ ಅಷ್ಟೇ. ನಾನು ಅಡ್ವಾನ್ಚರ್ಸ್ ಮಾಡ್ತೀನಿ ಅಂತಂದರೆ ನಾನು ಕೂಡ ಹೋಗಿ ಎಂಟ್ರಿ ಟಿಕೆಟ್ ತೊಗೊಂಡು ಹೊರಗಡೆಗೆ ಹೋಗಿ ಅದಕ್ಕೆ ಸಪ್ರೇಟ್ ಟಿಕೆಟ್ ತೊಗೊಂಡು ನಾನು ಅಡ್ವೆಂಚರಸಲ್ಲಿ ಇನ್ವಾಲ್ವ್ ಆಗ್ಬೋದು. ಬಟ್ ನನಗೆ ಬೇಡ ಅಂತಂದ್ಬಿಟ್ಟು ನಾವಿಲ್ಲಿ ಬಂದು ಫ್ರೀಯಾಗಿ ವ್ಯೂ ನೋಡ್ಕೊಬಂದಿದ್ದೀವಿ ಅಷ್ಟೇ.